ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಗೈಸ್, ಇವತ್ತು ಬಂದುಬಿಟ್ಟು ನನ್ನ ವೀಸಾ ಅಪಾಯಿಂಟ್ಮೆಂಟ್ ವೀಸಾ ಇಂಟರ್ವ್ಯೂ ಇದ್ದಿತ್ತು. ಸೊ ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ರೆಡಿ ಆದೆ ಆ್ಯಂಡ್ ಫ್ರೈಡೇನೇ ಬಂದಿತ್ತು. ಸೊ ಅದಕ್ಕೆ ಪೂಜೆ ಎಲ್ಲ ಮನೇಲಿ ಮಾಡಿದ್ರು ನಮ್ಮ ಮಮ್ಮಿ. ಸೊ ಅದಕ್ಕೆ ದೇವ್ರಿಗೆ ಕೈ ಎಲ್ಲ ಮುಗಿದ್ಬಿಟ್ಟು ಆಮೇಲೆ ರೆಡಿ ಆಗಿಬಿಟ್ಟು ಇವಾಗ ನಾವು ವೀಸಾ ಅಪಾಯಿಂಟ್ಮೆಂಟ್ ಇರೋ ಜಾಗಕ್ಕೆ ಹೋಗ್ತಿದ್ದೀವಿ. ಸೊ ಇದು ಬಂದುಬಿಟ್ಟು ಗ್ಲೋಬಲ್ ಇನ್ನೋವೇಷನ್ ಮಾಲ್ ಅನ್ಸುತ್ತೆ, JP ನಗರಲ್ಲಿರೋದು. ಸೊ ನಮ್ಮ ಮನೆಯಿಂದ ತುಂಬ ದೂರ ಆಯಿತು ಆ್ಯಂಡ್ ನಾವು ಅಂದ್ಕೊಂಡಿದ್ದು 12 o'clock ಇರೋದು ಅಪಾಯಿಂಟ್ಮೆಂಟ್ ಅಂತ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಮನೆ ಸ್ವಲ್ಪ ಬೇಗನೆ ಬಿಟ್ವಿ, ಬಿಕಾಸ್ ಆನ್ ದ ವೇ ಮುತ್ತುಮಾರಿಯಮ್ಮ ದೇವಸ್ಥಾನಕ್ಕೆ ಕೂಡ ಹೋಗೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ಆಮೇಲೆ ಗೊತ್ತಾಯಿತು 2 ಗಂಟೆಗಿದೆ ಅಂತ. ನಾವು ಟೈಮ್ ಪ್ರಾಪರಾಗಿ ಚೆಕ್ ಮಾಡಿರಲಿಲ್ಲ ಆ್ಯಂಡ್ ದಟ್ ಈಸ್ ವೇರ್ ವಿ ವೆಂಟ್ ರಾಂಗ್. ಆ್ಯಂಡ್ ನಮ್ಮ ಮಮ್ಮಿ ಬಾಯ್ ಅಂತ ಹೇಳ್ಬಿಟ್ಟು ಕಳಿಸಿದ್ರು ನಮ್ಮನ್ನ. ಆ್ಯಂಡ್ ಇವಾಗ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಮುತ್ತುಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅದಾದಮೇಲೆ ಬಿಟ್ವಿ. ಆ್ಯಂಡ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆಗಿತ್ತಲ್ಲ, ಸೊ ಅದಕ್ಕೆ ದೇವಸ್ಥಾನ ಸ್ವಲ್ಪ ರಶ್ ಇತ್ತು. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ತಿರ್ಗಾ ಹೋಗುವಾಗ ಯಶಿಕಾಗೂ ಕೂಡ ಎಕ್ಸಾಮ್ಸ್ ನಡೀತಿತ್ತು ಆ್ಯಂಡ್ ಅವನಿಗೆ 1 o'clock ಎಲ್ಲ ಮುಗ್ದೋಗುತ್ತೆ. ಸೊ ಇನ್ನೇನು ಹಾಗೆ ಹೋಗ್ತೀವಲ್ಲ, ಆ ಡ್ರೈವರ್ ಅಂಕಲ್ಗೆ ಹೇಳಿದ್ರೆ ಇಲ್ಲೇ ಕರ್ಕೊಂಬಂದು ಬಿಡ್ತಾರೆ ಅಂತ ಅಂದ್ಬಿಟ್ಟು ಆಮೇಲೆ ಬಿಟ್ಟರು. ಅದಾದಮೇಲೆ ಅವಳನ್ನ ಪಿಕ್ ಮಾಡಿಕೊಂಡು ತಿರ್ಗಾ ನಾವು ಹಾಗೆ ಹೋದ್ವಿ. ಎಸ್ಕಾಟ್ ಮಾಡಿದ್ರಿ ಯಶಿಕಾನ. ಯಶಿಕನ 3 ಜನ ವೈಟ್ ಆ್ಯಂಡ್ ಬ್ಲ್ಯಾಕ್ ಫುಲ್ ಫಾರ್ಮಲ್ಸ್. ನಾವು ರೀಚ್ ಆಗೋಷ್ಟೊತ್ತಿಗೆ 1:45 1:50ವರೆಗೂ ಆಗಿತ್ತು. ಒಳಗಡೆ ಹೋಗ್ಬಿಟ್ಟು ಅದಾದಮೇಲೆ ಬೇಸಿಕ್ ಡೀಟೇಲ್ಸ್ ಎಲ್ಲ ಕೇಳ್ತಾರೆ, ಅಪಾಯಿಂಟ್ಮೆಂಟ್ ಲೆಟರ್ ಅದೆಲ್ಲ ತೋರಿಸಿದ್ಮೇಲೆ ಮತ್ತು ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ಅದಾದಮೇಲೆ ನಾವು ಹೋಗಬೇಕು. ಆ್ಯಂಡ್ ಅಲ್ಲೇ ಕೇಳ್ತಾರೆ ನಮಗೆ ಸಿಮ್ ಮತ್ತು ಕಾರ್ಡ್ ಆಪ್ಷನ್ 2 ಇರುತ್ತೆ. ಸೊ ನಮಗೆ 2 ಬೇಕಂದರೆ 2 ತೊಗೊಬೋದು, ಇಲ್ಲಾಂದರೆ ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆ್ಯಂಡ್ ಇದು ಬಂದುಬಿಟ್ಟು ಜಸ್ಟ್ ಪ್ರೀಮಿಯಮ್ ಲಾಂಚ್ಗೆ ಮಾತ್ರ ಈ ಆ್ಯಕ್ಸಸ್ ಇರೋದು. ಸೊ ಇದು 2 ನಿಮಗೆ ಕೊಡ್ತಾರೆ. ನಾನು 2 ಕೂಡ ಚೂಸ್ ಮಾಡಿದೆ, ಬಿಕಾಸ್ ಸಿಮ್ ಬೇಕೇ ಬೇಕು ಆ್ಯಂಡ್ ಕಾರ್ಡ್ ಆಬ್ವಿಯಸ್ಲಿ ಅಲ್ಲಿ ಯೂಸ್ ಮಾಡೋಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು. ಓ ಮೈ ಗಾಡ್, ದ ಎಕ್ಸ್ಪೀರಿಯನ್ಸ್ ವಾಸ್ ಕ್ವೈಟ್ ನ್ಯೂ ಫಾರ್ ಮೀ. ಆದರೆ ಚೆನ್ನಾಗಿತ್ತು. ನನಗಿಲ್ಲಿ ಭಯ ಆಗುತ್ತೆ. 1 second. ಇಟ್ ವಾಸ್ ನ್ಯೂ, ವೆರಿ ನೈಸ್, ಸೂಪರ್ ಚೆನ್ನಾಗಿತ್ತು. ನಂಗೆ ಫುಲ್ ಇಷ್ಟ ಆಯಿತು. ಫುಲ್ ಇಷ್ಟ ಆಗೋಕ್ಕೇನೂ ಇಲ್ಲ, ಬಟ್ ಐ ಎಂಜಾಯ್ಡ್ ದ ಹೋಲ್ ಪ್ರಾಸೆಸ್. ಆ್ಯಂಡ್ ಇವಾಗ ಕೆಳಗಡೆ ಹೋಗ್ಬಿಟ್ಟು ಲೆಟ್ಸ್ ಈಟ್ ಎನಿಥಿಂಗ್. ಏನೇ ಆಗಲಿ ಫಸ್ಟ್ ಟೈಮ್ ಅಂದರೆ ಅದೊಂಥರ ಡಿಫ್ರೆಂಟ್ ಫೀಲಿಂಗ್, ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್, ಒಂಥರ ನರ್ವಸ್ ಎಲ್ಲ ಆಗ್ತಿರುತ್ತಲ್ಲ, ಅದೇ ಥರ ಆಯಿತು. ಆದಮೇಲೆ ಹೋಗ್ಬಿಟ್ಟು ಎಲ್ಲ ಅಲ್ಲಿ ಇಂಟರ್ವ್ಯೂ ಅದು ಇದು ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಹೊರಗಡೆ ಬಂದೆ. ಆ್ಯಂಡ್ ಬರೋಷ್ಟೊತ್ತಿಗೆ ಇವರೆಲ್ಲ ಟ್ಯಾಕೋ ಬೆಲ್ಗೆ ಹೋಗಿದ್ರು. ಆ್ಯಂಡ್ ಅದೇ ಹೇಳ್ತಿದ್ನಲ್ಲ, ನಾನು ಚೂಸ್ ಮಾಡಿದ್ದು ಪ್ರೀಮಿಯಮ್ ಲಾಂಚ್ ಗೈಸ್, ಬಿಕಾಸ್ ಅದು ಬಂದುಬಿಟ್ಟು ಬೇಗ ಬರುತ್ತೆ ವೀಸಾ ಅಂತ ಹೇಳಿದರು. 7 to 14 ವರ್ಕಿಂಗ್ ಡೇಸ್ ಒಳಗಡೆ ವೀಸಾ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಮಗೆ ಏನದು ಸಿಮ್ ಕೊಡ್ತಾರೆ, ಬ್ಯಾಂಕ್ ಕಾರ್ಡ್ ಕೊಡ್ತಾರೆ, ಅದನ್ನೆಲ್ಲ ಕ್ರಿಯೇಟ್ ಮಾಡಿಕೊಡ್ತಾರೆ. ದಟ್ ಇಸ್ ವೈ. ಆ್ಯಂಡ್ ಅದಕ್ಕೆ ಬಂದುಬಿಟ್ಟು ಎಕ್ಸ್ಟ್ರಾ 3,000 or 4,000 ಆಗುತ್ತೆ. ವೀಸಾ ಅಮೌಂಟ್ ಬಂದುಬಿಟ್ಟು 9,000ವರೆಗೂ ಇರುತ್ತೆ. ಸೊ ನನಗೆಲ್ಲ ಸೇರಿಸಿ 13,850 rupees ಆಗುತ್ತೆ. ಇದನ್ನು ತುಂಬ ಜನ ಕೇಳಿದ್ರು ವೀಸಾಗೆಲ್ಲ ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಇನ್ನು ನಾನು ತಿನ್ನಬೇಕಿತ್ತು ಅಂದ್ಬಿಟ್ಟು ನಮ್ಮ ಡ್ಯಾಡಿ ಸರಿ ನಮ್ಮ ಬ್ರದಾಗ ಹೋಗೋಣ, ಅಲ್ಲಿ ಬಿರಿಯಾನಿ ತಿನ್ನೋಣ ಅಂತ ಅಂದ್ಬಿಟ್ಟು ಕರ್ಕೊಂಬಂದರು. ಆ್ಯಂಡ್ ಇವಾಗ ನಾವು ಪ್ರಾನಲ್ಲಿ ಏನೋ ಒಂದು ತೊಗೊಂಡಿದ್ವಿ. ಅದಾದಮೇಲೆ ಒಂದೇ ಒಂದು ಚಿಕನ್ ಬಿರಿಯಾನಿ ತೊಗೊಂಡಿದ್ದು. ಅದು ನಮಗೆ ಜಾಸ್ತಿ ಆಗೋಯ್ತು ಗೈಸ್, ಬಿಕಾಸ್ ಅವ್ರು ಅಲ್ಲಿ ತಿನ್ಕೊಂಬಂದಿದ್ರೆ ಅವ್ನು ಸ್ವಲ್ಪ ಟೇಸ್ಟ್ ನೋಡೋಕೆ ಮಾತ್ರ ತೊಗೊಂಡಿದ್ದ. ಆ್ಯಂಡ್ ನಾನು ಎಷ್ಟು ತಿಂತೀನಿ, ಒಂದು ಸ್ವಲ್ಪನೇ ತಿನ್ನೋದು. ಆ್ಯಂಡ್ ಆಲ್ರೆಡಿ ಲೇಟ್ ಕೂಡ ಆಗಿತ್ತು, 3 o'clock or 3:15 ಏನೋ ಆಗಿತ್ತು. ಸೊ ಹಂಗೆ ಒಂದು ವೇ ಹೋಗುವಾಗ ನಮ್ಮ ಡ್ಯಾಡಿ ಕೇಳ್ತಾಯಿದ್ರು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ಬೇಕಾ ಅಥವಾ ಬೇರೆ ಎಲ್ಲಾದರೂ ಹೋಗ್ಬೇಕಾ, ಬೇರೆ ಏನೇನು ಶಾಪಿಂಗ್ ಮಾಡ್ತೀಯಾ ಅಂತೆಲ್ಲ. ನನಗೆ ಆ್ಯಕ್ಚುಲಿ ಏನೂ ಬೇಕಾಗಿರಲಿಲ್ಲ, ಫುಲ್ ಟಯರ್ಡ್ ಆಗಿದ್ದೆ. ಸರಿ ಏನು ಬೇಡ, ಜಸ್ಟ್ ಡೆಕೆಥ್ಲಾನ್ಗೆ ಹೋಗ್ಬಿಟ್ಟು ಅಲ್ಲಿ ಥರ್ಮಲ್ಸ್ ಅದು ಇದು ನೋಡಿಕೊಂಡು ಅದಾದಮೇಲೆ
ಇದಕ್ಕೆ ಹೋಗೋಣ, ಸೇಫ್ಟಿ ಶೂ ತೊಗೊಬೇಕಿತ್ತು ನಾನು. ಸೊ ಅದಕ್ಕೆ ಕಿಚನಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಆ ಸೇಫ್ಟಿ ಶೂ ನಂಗೆ ಬೇಕಿತ್ತು. ಸೊ ಅದಕ್ಕೆ ಅದನ್ನು ಕೂಡ ಹುಡುಕಬೇಕು ಅಂತ ಹೇಳಿದ್ದೆ. ಸೊ ಅದಕ್ಕೆ ಇವಾಗ ಫಸ್ಟ್ ಡೆಕಾಥ್ಲಾನಿಗೆ ಬಂದ್ವಿ. ಆ್ಯಂಡ್ ಒಂದು 2-3 ಇದು ಏನದು ಥರ್ಮಲ್ಸ್ ಅದು ಇದು ತೊಗೊಂಡ್ವಿ. ಅದು ಆದಮೇಲೆ ಬಾಟಾ ಶೋರೂಮ್ಗೆ ಹೋದ್ವಿ. ಅಲ್ಲೂ ಕೂಡ ನನಗೆ ಸೇಫ್ಟಿ ಶೂನೇ ಸಿಕ್ಕಿಲ್ಲ. ಆಮೇಲೆ ನಾನು ಲಾಸ್ಟ್ ಇನ್ನೇನು ಬರೋ ಟೈಮ್ಗೆ ನನಗೆ ಆನ್ಲೈನಲ್ಲಿ ಸಿಕ್ತು. ಸೊ ಅದಕ್ಕೆ ಅಲ್ಲಿ ಆನ್ಲೈನಲ್ಲಿ ಆರ್ಡರ್ ಮಾಡಿಬಿಟ್ಟು ಬಂತು. ಅದು ನೋಡಿದ್ರೆ ಲೂಸ್ ಆಯಿತು. ಇಷ್ಟು ಕತೆ. ಆ್ಯಂಡ್ ಇಲ್ಲಿ ಡೆಕಾಥ್ಲಾನಲ್ಲಿ ಅದು ಇದು ಎಲ್ಲ ನೋಡ್ತಾ ಇದ್ವಿ. ನಂಗೆ ಇನ್ನೂ ಏನಾದರೂ ಬೇಕಾದರೆ ಅದನ್ನೆಲ್ಲ ತೊಗೊಳೋಣ ಅಂತ ಅಂದ್ಬಿಟ್ಟು ನಂಗೆ ಒಂದು ಟ್ರಕ್ಕಿಂಗ್ ಬ್ಯಾಗ್ ಥರ ಬೇಕಿತ್ತು. ಲೈಕ್ ಇವಾಗ 1 ಡೇ 2 ಡೇ 3 ಡೇ ಎಲ್ಲಾದರೂ ಹೊರಗಡೆ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ಬೇಕು ಅಂತಂದರೆ ಅವಾಗ ಈ ದೊಡ್ಡದು ಸೂಟ್ ಕೇಸ್ ಅದು ಇದು ತೊಗೊಂಡು ಎಲ್ಲ ಹೋಗೋಕ್ಕಾಗಲ್ವಲ್ಲ ಅಂತ ಅಂದ್ಬಿಟ್ಟು ಸೊ ಅದನ್ನೆಲ್ಲ ನೋಡ್ತಿದ್ದೆ. ಅದೆಲ್ಲ ನೋಡಿದ್ರೆ ಜಾಸ್ತಿ ಚಿಕ್ಕದಿತ್ತು, ಇಲ್ಲ ಜಾಸ್ತಿ ದೊಡ್ಡದಿತ್ತು. ನನಗೆ ಬೇಕಾಗಿದ್ದು ಪ್ರಾಪರ್ ಇರಲಿಲ್ಲ. ಸರಿ ನಮ್ಮ ಡ್ಯಾಡಿ ತೊಗೊಂಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಬಂದ್ವಿ. ನಾವು ಒಂದುವೇ ಎಷ್ಟು ಬಾಟಾ ಶೋರೂಮ್ ಇತ್ತು ಅಲ್ಲೆಲ್ಲ ಹೋಗಿ ನೋಡ್ಕೊಂಡ್ಬಂದ್ವಿ, ಬಟ್ ಸಿಕ್ಕಿಲ್ಲ. ಆ್ಯಂಡ್ ಆಲ್ಸೋ ಗೈಸ್ ಇವಾಗ ನಾವು ಮನೆಗೆ ಬಂದ್ವಿ. ಆ್ಯಂಡ್ ಇವಾಗ ಎಲ್ಲ ಹೋಗ್ತಿದ್ದೀವಿ ಅಂದರೆ ನನ್ನ ರೂಮ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಡ್ರೆಸ್ಸಸ್ ಟ್ರಯಲ್ ಮಾಡೋಕೆ ಗೈಸ್ ಮೈ ಮದರ್ ಇಂಡಿಯಾ. ನಮ್ಮ ಮಮ್ಮಿ ಡಮರ್ ಆಗಿದ್ದಾರೆ. ಎಲ್ಲ ರೆಡಿನಾ ಇಂಟರ್ನ್ಯಾಷನಲ್ ಟ್ರಿಪ್ಗೆ? ಹಿಂಗೆ ಕೇಳೋದು, ಹಿಂಗಿರೋವಾಗ ಕೇಳೋದು ಇಂಟರ್ನ್ಯಾಷನಲ್ ಟ್ರಿಪ್ಗೆ ರೆಡಿ ಅಂದರೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ. ನೋಡಿ ಗೈಸ್ ನನ್ನ ರೂಮು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನೋಡಿ ಗೈಸ್. ಆದರೆ ಆ ಬಟ್ಟೆ ಎಲ್ಲ ಏನಂತಂದರೆ ಯೂಸ್ ಮಾಡಿದ್ದೀನಿ ಅಲ್ಲ ಅದಕ್ಕೆ. ಇರ್ತೀರಿ ಗೈಸ್ ನಾವು ಇರ್ತೀರಿ ಗೈಸ್. ದಿಸ್ ಇಸ್ ಕ್ಯೂಟ್. ಇದೇ ಬಿಲ್ಬೇಕಾ? ಇನ್ನೊಂದು ಆ ಬ್ಯಾಗಲ್ಲಿ ಆ್ಯಂಡ್ ಹಾಗೆ ಅವಾಗ ತಂದಿರೋ ಬಟ್ಟೆ, ನಾನು ತಂದಿರೋದೊಂದಷ್ಟು, ಆನ್ಲೈನಲ್ಲಿ ಆರ್ಡರ್ ಮಾಡಿರೋದೊಂದಷ್ಟು, ನಮ್ಮ ಡ್ಯಾಡಿ ಜೊತೆ ಹೋಗಿ ತೊಗೊಂಡಿರೋದೊಂದಷ್ಟು, ಅಷ್ಟೊಂದು ಎಲ್ಲ ಬೆಡ್ ಮೇಲೆ ಹಾಕಿ ಎಲ್ಲ ನೋಡ್ತಾಯಿದ್ವಿ ಯಾವತ್ತು ಏನೇನು ಹಾಕೊಳೋದು ಅಂತೆಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಕಾಲೇಜೆಲ್ಲ ಇತ್ತಲ್ಲ, ಸೊ ಆ ಟೈಮಲ್ಲಿ ತೆಗ್ದಿರೋ ವೀಡಿಯೋಸ್ ಇದು. ಸೊ ಇದು ಬಂದುಬಿಟ್ಟು ನಮ್ಮ ಕಾಲೇಜ್ ಹತ್ರ ಒಂದು ಬೇಕ್ರಿ ಇತ್ತು, ಅಯ್ಯಂಗಾರ್ ಬೇಕ್ರಿ ಅಂತ. ಸೊ ನನಗೆ ಯಾವಾಗಾದರೂ ಬೋರ್ ಆಗಲಿ ಅಥವಾ ನನಗೆ ಏನಾದರೂ ಆಗಲಿ ಅಲ್ಲೋಗಿ ಕುತ್ಕೊಂಡು ಒಂದು ಸಮೋಸ, ಪಫ್ ಅಂತೂ ತುಂಬ ಚೆನ್ನಾಗಿರುತ್ತೆ, ವೆಜ್ ಪಫ್ ಅದೆಲ್ಲ. ಸೊ ಅದೆಲ್ಲ ತಿಂತಿದ್ದೆ. ಅದಾದಮೇಲೆ ಈ ಥರ ಪ್ಲೇನ್ ಕೇಕ್ ಎಲ್ಲ ತಿನ್ಕೊಂಡು ಕೂತ್ಕೊತಿದ್ದೆ. ಸೊ ಅದಕ್ಕೆ ಒಂದಿನ ನಾನೊಬ್ಬಳೇ ಇದ್ದೆ. ಸೊ ಅದಕ್ಕೆ ಅದನ್ನು ಕೂಡ ವೀಡಿಯೋ ಮಾಡಿದೆ. ನಿಮ್ಮ ಬೇಕ್ರಿಯಲ್ಲಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಆಯಿತಾ? So guys, today we have so many plants. Will you share ಮಾಡ್ತೀನಿ? So stay tuned. ಸೊ ಗೈಸ್ ನಾವಿವತ್ತು ಶಿವಾಜಿ ಮಿಲಿಟ್ರಿ ಹೋಟೆಲ್ಗೆ ಬಂದಿದ್ದೀವಿ. ಆ್ಯಂಡ್ ಹ್ಯಾವ್ ದಿ ಬಿರಿಯಾನಿ, ಓಜಿ ಬಿರಿಯಾನಿ. ಸೊ ಹಾಯ್, ನಾವು ಚಿಕನ್ ಲೆಗ್ ತೊಗೊಂಡಿದ್ದೀವಿ. ಆ ಥರದ ಪೌಡರ್ಸು ಮಸ್ತ್ ಅನ್ಸುತ್ತೆ ನನಗೆ. ಗೈಸ್ ಇವರು ಏನೋ ಡಿಸ್ಕಸ್ ಮಾಡ್ತಾವ್ರೆ. ಫುಲ್ ಡಿಸ್ಕಷನ್ ಗೋಯಿಂಗ್ ಆನ್ ಫಾರ್ ಈ ಫ್ರಾನ್ಸ್ ಅಂತ ಹೇಳ್ಬಿಟ್ಟಾ? ಇಲ್ಲ ಯಪ್ಪ ಸೊ ಫ್ರಾನ್ಸ್ ಅಂತ ಈ ವಿಡಿಯೋದಲ್ಲಿ ಬರುತ್ತಾ? ಇದ್ರಲ್ಲಿ ಗರ್ಲ್ಸ್ ನಾನು ಬರ್ತಾಯಿಲ್ಲ. ಇಲ್ಲ ನಾನು ಸುಮ್ಮನೆ ನನ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸುಮ್ಮನೆ ಸೈಡಲ್ಲಿ ಇಲ್ಲ 0.5 ಅಲ್ಲಿ ಇಕ್ಕವಳೆ. ನಾನು ಇಕ್ತೀನಿ. ಬರೀ ಮೊಸರು ಬಜ್ಜಿ ತಿನ್ಕೊಂಡಿದ್ದೀವಿ. ಇನ್ನೂ ಇವ್ರು ಬಿರಿಯಾನಿನೇ ಕೊಟ್ಟಿಲ್ಲ. ಬರುತ್ತೆ ಸ್ಫೂರ್ತಿ. ಬೇಗ ಹೋಗ್ತಾಳೆ, ನಾವು ಲೇಟಾಗಿ ಹೋಗ್ತಾಯಿದ್ವಿ. ಆ್ಯಕ್ಚುಲಿ ವಾಯ್ಸ್ ಕೇಳಿಸಲ್ಲ ಅನಿಸುತ್ತೆ ನಮಗೆ. ಇಂಥದ್ದು
ಕೇಳಿಸುತ್ತೆ ಬಿಡು. ಇಂದು ಬಿರಿಯಾನಿ 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 ಏನೇನೋ ಹಾಕಿದ್ದಾರೆ. ಬಿಸಿ ಬಿಸಿ ಬಿರಿಯಾನಿ. ಅಯ್ಯೋ ಚೆನ್ನಾಗಿದೆಯಾ ನೋಡಿ ಗೈಸ್. ಚಿಕನ್ ಮಟನ್ ಒಂಥರ ಯಾವ ಥರ ಕಸರೆ ಕಸರೆ ಅನಿಸ್ತದೆ ಮೇ ಬಿ ಫಸ್ಟ್ ಬೈಟ್. ಜನ ನೋಡಿ ಚಿಕನ್ ಬಿರಿಯಾನಿ ತರಿಸು ಬೇಗ, ಈಗ ನಂಗೆ ಆಗ್ತಿಲ್ಲ. ಇದು ನಿಂಗೆ ತಿನ್ನು ಒಂದು ಟಾಟಾ. ಇಲ್ಲಿ ನೋಡಿ ಅಕ್ಕ ಅವರು ಬ್ಯಾಟಿಂಗ್ ಸ್ಟಾರ್ಟ್. ಆ್ಯಕ್ಚುಲಿ ಬಿರಿಯಾನಿ ಅಥವಾ ಪಲಾವ್ ಅಂತ ಏನು ಹೇಳ್ತಾರೆ ತುಂಬ ಬ್ಲ್ಯಾಂಡಾಗಿತ್ತು. ಟೇಸ್ಟ್ ಏನೂ ಇರಲಿಲ್ಲ. ವೆರಿ ಆ್ಯಾವರೇಜ್ ಐ ಫೆಲ್ಟ್ ದಿಸ್ ಟೈಮ್. ಲಾಸ್ಟ್ ಟೈಮ್ ಆದರೂ ಒಂಚೂರು ಓಕೆ ಆಗಿತ್ತು. ಬರೀ ಬಿಸಿಯಲ್ಲಿ ತಿಂದರೆ ಓಕೆ. ಆ ಲೆಗ್ ಫ್ರೈ ಜೊತೆಗೂ ನನಗೇನು ನಿಜವಾಗ್ಲೂ ಇಷ್ಟ ಆಗಿಲ್ಲ. ಐ ಡೋಂಟ್ ಥಿಂಕ್ ನೆಕ್ಸ್ಟ್ ಟೈಮ್ ಐ ಟ್ರಾವೆಲ್ ಸೋ ಫಾರ್ ಗೋ ವೇಟ್ ಫಾರ್ ದ ಬಿರಿಯಾನಿ ಆ್ಯಂಡ್ ಈಟ್ ನಾಟ್ ವರ್ತ್ ಅಂತ ಅನಿಸ್ತು ನನಗೆ. ಸೊ ಅದಕ್ಕೆ ನಾನು ಇಂದು ಎಲ್ಲರೂ ಮಾತಾಡಿದ್ದೀವಿ ಬಿರಿಯಾನಿ ಬಗ್ಗೆ ಎಲ್ಲ. ಇಟ್ಸ್ ನಾಟ್ ಲೈಕ್ ರಿವ್ಯೂ ಆರ್ ಸಮಥಿಂಗ್ ಲೈಕ್ ಏನೋ ನಾವು ಹೇಳ್ತಿರೋದು ಆ ಥರ ಅಲ್ಲ. ಇಟ್ಸ್ ಜಸ್ಟ್ ಆರ್ ಒಪಿನಿಯನ್, ಆರ್ ಫೀಡ್ಬ್ಯಾಕ್ ಅಷ್ಟೇ. ಓಕೆ, ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತೆ. ಆ್ಯಂಡ್ ನನಗೆ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಫ್ಲೇವರ್ಫುಲ್ಲಾಗಿರಬೇಕು ಅಥವಾ ಜಾಸ್ತಿ ಮಸಾಲ ಇರಬೇಕು, ಈ ಥರ ಇದ್ದರೆ ನನಗಿಷ್ಟ ಆಗುತ್ತೆ. ಬಟ್ ದಿಸ್ ಇಸ್ ನಾಟ್. ಈಗ ನಾವು ಪೋಲಾರ್ ಬೇರಲ್ಲಿದ್ದೀವಿ. ಅಯ್ಯೋ ನಾನು ಇಲ್ಲಿ ನೋಡಿರ್ಬೋದು. ಇಲ್ಲಿ ನಮ್ಮ ಇಂದು ಆಂಟಿ. ಇಂದು ಇಸ್ ಮೈ ರೈಟ್ ಹ್ಯಾಂಡ್, ಹೇಮಾ ಇಸ್ ಮೈ ಲೆಫ್ಟ್ ಹ್ಯಾಂಡ್. ಆಮೇಲೆ ಹೂ ಇಸ್ ಮೈ ಬಾಡಿ. ಓಕೆ, ಸೊ ಗೈಸ್ ಇವಾಗ ಸ್ಟೋರಿ ಟೈಮ್ ಆಯಿತಾ. ಬೆಳಗ್ಗೆಯಿಂದ ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ತಿಂದ್ವಿ, ಹೆಂಗಿತ್ತು ಈ ದಿನ ಅನ್ನೋದನ್ನು ಹೇಳ್ತಾಳೆ ಹೇಮಾ. ಬೆಳಗ್ಗೆ ನಾನು ಆ್ಯಸ್ ಯೂಶುವಲ್ 1 hour ಲೇಟಾಗಿ ಬಂದೆ. ಸ್ವಲ್ಪ ವೆಯ್ಟ್ ಮಾಡ್ತಿದ್ಲು. ಆಮೇಲೆ ಗೊರ್ಗೊರ್ ಅಂದ್ಲು, ಸ್ವಲ್ಪ ಬೈಸ್ಕೊಂಡೆ. ಆಮೇಲೆ ಆಟೋ ಬುಕ್ ಮಾಡಿ ನಾವು ಶಿವಾಜಿ ಮೂವಿ ಹೋಟೆಲ್ಗೆ ಹೋದ್ವಿ. ಅಲ್ಲಿ 20 hour ವೆಯ್ಟ್ ಮಾಡಿದ್ವಿ ಅವನಿಗೆ ಬಿರಿಯಾನಿ ಕೊಡೋಕ್ಕೆ. ಚಿಕನ್ ಬಿರಿಯಾನಿ ಖಾಲಿ ಆಯಿತು. ಬಿರಿಯಾನಿ ರೈಸ್ ತೊಗೊಂಡ್ವಿ, ಮಟನ್ ಬಿರಿಯಾನಿ ತೊಗೊಂಡ್ವಿ, ಚಿಕನ್ ಲೆಗ್ ಪೀಸ್ ತೊಗೊಂಡ್ವಿ, ತಿಂದ್ವಿ. ಚೆನ್ನಾಗಿರಲಿಲ್ಲ, ಸ್ಯಾಟಿಸ್ಫೈ ಆಗಿಲ್ಲ. ಚೆನ್ನಾಗಿರಲಿಲ್ಲ ಗೈಸ್. ನಾವು ಫಸ್ಟ್ ಟೈಮ್ ಹೋಗಿದ್ವಲ್ಲ, ಏನೋ ಅಮೃತ ತಿಂದಂಗೆ ಇತ್ತು ಗೈಸ್. ಅಂದರೆ ಅವಾಗೂ ಏನು ನನಗೆ ಫ್ಲೇವರ್ಸ್ ಲೈಕ್ ನಾನು ತಿಂತೀನಲ್ಲ ಉಪ್ಪು ಖಾರ ಎಲ್ಲ ಅದೆಲ್ಲ ಎಕ್ಸ್ಪೆಕ್ಟ್ ಇಲ್ಲ. ಬರೀ ಮೈಲ್ಡ್ ನಮ್ಮ ಮನೇಲಿ ಗೀ ರೈಸ್ ಹೆಂಗೆ ಮಾಡ್ತೀವೋ ಆ ಥರ ಇತ್ತು ನನಗೆ. ಏನಿಲ್ಲ ನಮ್ಮ ಮನೇಲಿ ಇಲ್ಲ ಗೈಸ್, ಇಲ್ಲ. ನಾನು ಅವಾಗೂ ಹೇಳ್ತಿರ್ತೇನೆ ಗುಡ್. ಇವತ್ತು ಆವ್ರೇಜ್ ಬಿಲ್ಲು ಆವ್ರೇಜ್ ಆಗಿತ್ತು ಗೈಸ್. ಬಿಕಾಸ್ ನಾವು ತಿಂತ ಲೈಕ್ ಫಸ್ಟ್ ಬಿಸಿ ಬಿಸಿ ಅಲ್ಲಿ ಓಕೆ ತಿನ್ಬೋದು ಅಂತ ಅನಿಸ್ತಾ ಇತ್ತು. ಬಟ್ ಅದಾದಮೇಲೆ ವಿ ವರ್ ಲೈಕ್ ಸ್ಯಾಟಿಸ್ಫೈ ಆಗಿಲ್ಲ ಅಥವಾ ವಿ ಡಿಂಟ್ ಲೈಕ್ ಏನೋ ಅದು ಏನೋ ಅನಿಸಿಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಷ್ಟೇ. ಆಮೇಲೆ ಇವಾಗ ಮಾಡಿದ್ರು. ಆಮೇಲೆ ಅಲ್ಲಿಂದ ಬಂದು ಇವಾಗ ಇಲ್ಲಿ ನಂದು ಪಾಯಿಂಟ್ಸ್ ಎಷ್ಟಿತ್ತು? 150 460 ಅಲ್ಲ 150 ಪಾಯಿಂಟ್ಸ್ ಇತ್ತು ಗೈಸ್. ನಮ್ಗೆ ಎಷ್ಟು ಕಮ್ಮಿ ಆಯಿತು ಗೊತ್ತಾ? ಇವತ್ತು 600 ನಾವು ಬಿಲ್ ಮಾಡಿದ್ದು, 660 ಏನೋ ಬಿಲ್ ಮಾಡಿದ್ದು. ಸೊ ಇದ್ರಲ್ಲಿ ಕಮ್ಮಿ ಆಗಿ 480 ಪೇ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಲೈಕ್ ಫುಲ್ ಪೈಸಾ ವಸೂಲ್. ಆ್ಯಂಡ್ ನಿಮಗೂ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ಟ್ರೈ ದಿಸ್.
Okay. And ಇದು ಬಂದ್ಬಿಟ್ಟು ಬ್ರೌನಿ ಪಂಚ್. ಆಮೇಲೆ ಇದು ಬಂದ್ಬಿಟ್ಟು ಮೈ DBC. And ಇದು ಲಾಸ್ಟ್ ಐಸ್ ಕ್ರೀಮ್, ಲಾಸ್ಟ್ ಮೀಟ್ ಅಪ್ ಎಲ್ಲ ನಮ್ಮ ಏಮಾ ಜೊತೆ, ಬಿಕಾಸ್ ಏಮಾ ಇಸ್ ಗೋಯಿಂಗ್ ಟು ಫ್ರಾನ್ಸ್. And ಇವತ್ತು ಮೀಟ್ ಆಗೋದು ಇನ್ ಫ್ರಾನ್ಸ್ ಅಲ್ಲೇ ನೋಡೋದು. And also ಇವತ್ತು ನಮಗೆ ವಿಡಿಯೋ ಮಾಡ್ತಾ ಇರೋದು ಅಣ್ಣ. ನಿಮ್ಮ ಹೆಸರು ಹೇಳಿ ಅಣ್ಣ, ರೇಟಿಂಗ್ ಹಾಕ್ತೀನಿ ಹೇಳಿ. ಕಾರ್ತಿಕ್ ಅಂತ ಪೋಲಾ ಬೇರ್ ಇಂದ್ರನಗರ ಬಂದು ಕಾರ್ತಿಕ್ ಅವ್ರಿಗೆ ರೇಟ್ ಮಾಡಿ 5 ಸ್ಟಾರ್. ಈಗ ನಾನು ಥ್ಯಾಂಕ್ ಯು ಬಾಯ್.